आचार्य महाराज की जय। पंचाचार्य महाराज की मिशन ने ताना मारा, अरे बजरंगी क्या तेरे मन में भी राम है? भगवान जी ने श्री राम एक मिनट ये छोटे ಹಿಂಗೆಲ್ಲ ಅವಸ್ಥೆ ಇದು असतो मां सद्गमय तमसो मां ज्योतिर्गमय मृत्योर्माम् अमृतं गमय। ॐ सहना भवतु सहनो भुनक्तु सवीरं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्ति। ಧನ್ಯವಾದ. ಆ ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ಕೂಡ ನಾನೇ ಬಂದೇನೆ. ಅದಾದ ಬಳಿಕ ಒಳಸಂಗ್ ವಾಡಾದ ಉದ್ಘಾಟನೆ ಸಮಾರಂಭಕ್ಕೂ ಕೂಡ ನಾನೇ ಬಂದೀನಿ. ಮತ್ತು ಇವತ್ತಿನ ದಿವಸ ಈ ಒಂದು ಸ್ವಿಮ್ಮಿಂಗ್ ಪೂಲ್ ಅದ ಉದ್ಘಾಟನೆ ಕೂಡ ನಾ ಬಂದೀನಿ. ಯಾಕೆ ಬಂದೀನಿ ಅಂತಂದರೆ ಅವರು ಅವರ ಫ್ಯಾಮಿಲಿ ಎಂಥದ್ದು ಅಂತಂದರೆ ಎಲ್ಲರನ್ನ ಪ್ರೀತಿ ಮಾಡುವಂಥ ಫ್ಯಾಮಿಲಿ. ಅವರ ತಂದೆಯವರಾಗಿರುವಂಥ ಬಸಣ್ಣ ಬಾವನೆಗವರು, ಅವರ ತಾಯಿಯವರು ಎಲ್ಲರನ್ನ ಪ್ರೀತಿ ಮಾಡುವಂಥ ವ್ಯಕ್ತಿಗಳು. ಅವರ ಉದರದಲ್ಲಿ ಹುಟ್ಟಿರುವಂಥ ನಮ್ಮ ಸುನಿಲ್ ಬಾಬಾನಗರ್ ಅವರು ಎಂಥ ಕೆಲಸ ಮಾಡ್ಯಾರ ಅಂತಂದ್ರೆ ನಿಜವಾದ ಒಳಸಂಗ್ ಸುಪುತ್ರ ಯಾರಪ್ಪ ಅಂತಂದ್ರೆ ಸುನಿಲ್ ಬಾಬಾನಗರ್ ಅಂತಂದ್ರೂ ಕೂಡ ತಪ್ಪಾಗಿಲ್ಲ ನೋಡ್ರಿ. ಒಬ್ಬರಿಂದ ಕೇರಿ ಪಾವನ, ಒಬ್ಬರಿಂದ ಊರ ಪಾವನ ಅಂತ ಹೇಳ್ತಾರೆ. ನಿಜವಾಗಿ ಕೂಡ ಅವ್ರು ಎಂಥ ಕೆಲಸ ಮಾಡ್ಯಾರ ಅಂತಂದ್ರೆ ಒಳಸಂಗ್ ಊರ ಎರಡರಿಂದ ಪ್ರಸಿದ್ಧ ಅದ. ಒಂದು ಈ ಒಂದು ಊರಿನ ಸಲುವಾಗಿ ದೇಶ ಸಲುವಾಗಿ ಪ್ರಾಣ ಕೊಟ್ಟಿರುವಂತ ನಮ್ಮ ಹುತಾತ್ಮರಾಗಿರುವಂತ ಮಲ್ಲಪ್ಪ ದನ್ಶೆಟ್ಟಿ ಅವರಿಂದ ಒಂದು ಹೆಸರಿದೆ. ಎರಡನೇ ಹೆಸರು ಯಾರದಪ್ಪ ಅಂತಂದ್ರ ಒಳಸಂಗ್ ವಾಡ ಮಾಲೀಕರಿಂದ ಇವತ್ತಿನ ದಿವಸ ಒಳಸಂಗ ಊರ ಹೆಸರಾಗಿದೆ. ಇವತ್ತಿನ ದಿವಸ ಮಹಾರಾಷ್ಟ್ರದೊಳಗ ಎಲ್ಲಿ ಮೂಲೆ ಕೂಡ ಕೇಳಿದ್ರು ಕೂಡ ಒಳಸಂಗ್ ವಾಡ ಅಂತ ಹೇಳ್ತಾರ. ಒಳಸಂಗ್ ವಾಡ ಯಾವ ಊರಾಗದ? ಒಳಸಂಗ್ ಊರಾಗದ. ಒಳಸಂಗ್ ವಾಡದಿಂದ ನಮ್ಮ ಒಳಸಂಗ್ ಊರು ಫೇಮಸ್ ಆಗ್ಯದ. ನಿಜವಾಗಿ ಕೂಡ ಹುಟ್ಟರು ಇಂಥ ಮಕ್ಕಳು ಹುಟ್ಟಬೇಕು, ಇಂಥ ಮಕ್ಕಳು ಹುಟ್ಟಬೇಕು. ಯಾವತ್ತೂ ಕೂಡ ಸಮಾಜ ಸಲುವಾಗಿ, ದೇಶದ ಸಲುವಾಗಿ, ನಮ್ಮೂರಿನ ಸಲುವಾಗಿ ಇಂಥ ಕೆಲಸವನ್ನು ಮಾಡುವಂತ ಮಕ್ಕಳು ಹುಟ್ಟಿದ್ರೆ ಮಾತ್ರ ನಮ್ಮ ದೇಶ ಉದ್ಧಾರ ಆಗ್ಲಿಕ್ಕೆ ಸಾಧ್ಯತೆ. ಮಾತನ್ನ ಈ ಸಂದರ್ಭದೊಳಗೆ ನಿಮ್ಗೆಲ್ಲ ತಿಳಿಸಿ ನೆನಪಿಟ್ಕೊಳ್ರಿ. ಒಂದು ಕೊನೆಯದಾಗಿ ಒಂದು ಮಾತನ್ನ ಹೇಳ್ತಾ ಇದ್ದೀನಿ. ಒಂದು ಗಿಡದೊಳಗ 100 ಕಾಗೆಗಳು ಕುಂತವಂತ ತಿಳ್ಕೊಳ್ರಿ. ಆ 100 ಕಾಗೆಗಳನ್ನ ಹೊಡೆದು ಎಬ್ಬಿಸ್ಬೇಕಾದ್ರೆ 100 ಕಲ್ಲು ಹೊಡಿಬೇಕಾಗಿಲ್ಲ. ಒಂದು ಕಲ್ಲು ಹೊಡೀರಿ, 100 ಕಾಗೆಗಳು ಹಾರು ಹೋಗ್ತಾವ. ಹಂಗ ಜೀವನದೊಳಗ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಯಾವುದು ವಿಚಾರ ಮಾಡ್ಬೇಡ್ರಿ. ಏನ್ ಮಾಡ್ರಿ ಅಂದ್ರೆ ಒಂದು ಕೆಲಸವನ್ನ ಒಂದು ಒಳ್ಳೆ ಮನಸ್ಸಿನಿಂದ, ಒಳ್ಳೆ ಭಾವನೆಯಿಂದ, ಒಳ್ಳೆ ಶ್ರದ್ಧೆಯಿಂದ, ಒಳ್ಳೆ ಭಕ್ತಿಯಿಂದ ಹಿಂದ ತಂದೆ ತಾಯಿ ಆಶೀರ್ವಾದ ಇಟ್ಕೊಂಡು ಮಾಡ್ರಿ. ನೀವು ಜೀವನದೊಳಗೆ ಯಾವತ್ತೂ ಕೂಡ ಉದ್ಧಾರ ಆಗ್ಲಿಕ್ಕೆ ಸಾಧ್ಯದ. ನಿಜವಾಗಿ ಕೂಡ ನಮ್ಮ ಸುನಿಲ್ ಬಾಬಾನಗರವರು ಅವರ ತಂದೆ ತಾಯಿಯಿಂದ ಹಾಕಿ ಕೊಟ್ಟಿರುವಂತ ದಾರಿ ಒಳಗ, ಅವ್ರ ಅಣ್ಣ ತಮ್ಮಂದಿರು ಹಾಕಿ ಕೊಟ್ಟಿರುವಂತ ದಾರಿ ಒಳಗೆ ಅವ್ರು ಹೋಗ್ಯಾರ ಅಂತಂದು ಇವತ್ತಿನ ದಿವಸ ಇಷ್ಟೊಂದು ಎತ್ತರಕ್ಕೆ ಹೋಗಿದ್ದಾರೆ. ಅವ್ರು ಬಹಳ ಒಳ್ಳೆಯವರಿದ್ದಾರೆ. ಮರಾಠ ಏನೋ ಹೇಳ್ತಾರಲ್ಲ, ಸಾದಾ ಹಿಂದೆ ಹೇಳ್ತಾರೆ, ಸಾದಾ ಸಬ್ಸಿಡಿ ಜಾದಾ ಅಂತ ಹೇಳ್ತಾರೆ.
ಹಂಗ ಸುನಿಲ್ ನೋಡಿದ್ರ ಬಹಳ ಎಷ್ಟು ಸರಳದ್ರ ಆತನಸ್ತದ. ಆದ್ರ ನಿಜವಾಗಿ ಕೂಡ ಎಷ್ಟು ದೊಡ್ಡ ಒಂದು ಒಳಸಂಗವಾಡದ ಮಾಲೀಕರಿದ್ರು ಕೂಡ ತಮ್ಮತನವನ್ನು ಮರೆತಿಲ್ಲ. ಅವ್ರು ಯಾವ ರೀತಿ ಬಂದಾರ, ಯಾವ ರೀತಿ ಇದ್ರಾಗ ಹುಟ್ಟ್ಯಾರ, ಯಾವ ರೀತಿ ಬಂದಾರ ಅದು ಕೂಡ ಯಾರನ್ನು ಬಿಟ್ಟಿಲ್ಲ. ಗುರುಗಳನ್ನ ನೆನಪಾರಿಲ್ಲ, ಊರಿನ ಜನರನ್ನ ನೆನಪಾರಿಲ್ಲ, ಹಿಂದ ಕಲ್ತಂತ ದೋಸ್ತರನ್ನ ಗೆಳೆಯರನ್ನ ನೆನಪಾರಿಲ್ಲ. ಎಲ್ಲರನ್ನ ಪ್ರೀತಿ ಮಾಡುವಂತ ವ್ಯಕ್ತಿ ಇವರೊಳಗೆ ಯಾರಾದ್ರ ಅಂದ್ರೆ ಸುನಿಲ್ ಬಾಬಾನಗರೆ ತಂದ್ರು ಕೂಡ ತಪ್ಪಾಗುದಿಲ್ಲ. ಅವ್ರಿಗೆ ಇನ್ನೂ ಕೂಡ ಅನೇಕ ಕನಸುಗಳಿದಾವೆ. ಅವೆಲ್ಲ ಕನಸುಗಳು ನೆರವೇರ್ಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ, ಅವರ ಜೊತೆ ನಮ್ಮ ಅಕ್ಕವರಾಗಿರುವಂತ ನಮ್ಮ ಅನುಪಮ ಸುನಿಲ್ ಬಾಬಾನಗರರು ಕೂಡ ಬಹಳಷ್ಟು ಅವ್ರಿಗೆ ಹೆಗಲು ಕೊಟ್ಟಿದ್ದಾರೆ ತಂದು ಇವತ್ತು ಇಷ್ಟೊಂದು ಎತ್ತರಕ್ಕೆ ಈ ಒಳಸಂಗವಾಡ ಹೋಗಿದ್ದ ಮಾತನ್ನ ಈ ಸಂದರ್ಭ ತಿಳಿಸಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಒಳ್ಳೆಯದಾಗ್ಲಿ. ನಾನು ಬಹಳ ಮಾತಾಡಿದ್ರೆ ಏನಾಗ್ತಂದ್ರ ಮೊದಲೇ ब्यासरिशी ब्यारे आದ್ರೆ हत्ती पालिಗೆ ಬಂದ त्यांची सगळी सोय इथं व्हायला पाहिजे. असं एक सुक्षेत्र आपण इथं निर्माण केलं, त्यांची सोयी आपण निर्माण केलं, त्यांना ते आनंददायक आल्हाददायक ते वाटणारच आहे आणि आपल्याही लोकांना काम मिळणार आहे. आता सांगितले त्यांनी 100-150 कुटुंब जगवतात. हे उद्योग सुरू केलं ना, एक उद्योग म्हणून बघायचं आपण आणि सर्व सहकार्यांवर प्रेमाने राहून त्यांनी एक आत्मीयता वाटते त्यांना की बाई मला काय आम्ही नोकर आहे असं नाही, आपण सगळ्यांनी मिळून एक केलेलं आहे. एक सहकार्याच्या भावनेने ते त्यांच्या सगळ्या लोकांबरोबर वागतात राहतात. त्यामुळे निश्चितपणे ते चांगलं सहकार्य देत आहेत. म्हणतात ना, आप भला तो जग भला. आपण स्वतः चांगलं असलं की जग चांगलंच असतं आपल्यासाठी. ह्या न्यायाने ते वागत आलेले आहेत. निश्चितपणे त्यांना मी ह्या प्रसंगी मनपूर्वक शुभेच्छा देतो. महाराजांचा आशीर्वाद तर आहेच आहे. हे शुभेच्छा देऊन आता जे वळसंगवाडाचं प्रस्थ वाढलेलं आहे ह्याच्यापेक्षा जास्त आज महाराष्ट्रात तुमचं नाव होतंय, उद्या देशभरात तुमचं नाव हो, असंच तुमचं उत्तरोत्तर प्रगती होत जाओ, एवढंच या प्रसंगी शुभेच्छा व्यक्त करून आपण आम्हाला बोलवलं, आमचं स्वागत सन्मान केलं.